ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಸ್ಥೂಲಕಾಯ ಅಂದ್ರೇನು, ನಿವಾರಣೆ ಹೇಗೆ ಅನ್ನೋದಕ್ಕೋಸ್ಕರ ಮಾತಾಡಬೇಕಂತೀನಿ. ಈ ಸ್ಥೂಲಕಾಯ ಅಂದರೆ ಸಾಮಾನ್ಯ ಅತಿ ದಪ್ಪನಾಗಿರ್ತಕ್ಕಂಥ ಸಾಮಾನ್ಯ 80-75 kg ಮೇಲೆ ಸ್ಥೂಲಕಾಯ ಅಂತಲೇ ಹೇಳ್ತಾರೆ. ಸ್ಥೂಲಕಾಯಕ್ಕೆ ಕಾರಣ ಏನು, ಪರಿಣಾಮಗಳೇನು, ಇದು ಚಿಕಿತ್ಸೆ ಏನು ಅಂತ ನೋಡೋಣ. ಸ್ಥೂಲಕಾಯ ಯಾಕಾಗತ್ತೆ ಅಂದರೆ ಆಹಾರದ ಅಭ್ಯಾಸ, ಅತಿಯಾಗಿ ತಿನ್ನೋದು, ಅತಿಯಾಗಿ ಕ್ಯಾಲೋರಿ ಮತ್ತು ಕೊಬ್ಬಿನ ಆಹಾರ ಸೇವನೆ ಮಾಡ್ತಕ್ಕಂಥದ್ದು. ಎರಡನೇದಾಗಿ ಏನಪ್ಪ ಅಂದರೆ ಅಪರ್ಯಾಪ್ತ ಶಾರೀರಿಕ ಚಟುವಟಿಕೆ. ಅಂದರೆ ಎಷ್ಟು ಬೇಕೋ ಅಷ್ಟು ಶಾರೀರಿಕ ಚಟುವಟಿಕೆ ಇಲ್ಲದೆ ಸುಮ್ಮನೆ ಒಂದೇ ಕಡೆ ಕೂತಿರ್ತಕ್ಕಂಥದ್ದು, ಚೆನ್ನಾಗಿ ತಿಂತಾ ಇರೋದು. ವ್ಯಾಯಾಮದ ಕೊರತೆ, ಕುಳಿತುಕೊಂಡೇ ಕೆಲಸ ಮಾಡುವ ಜೀವನ ಶೈಲಿ ಇರ್ತಲ್ಲ ಅದು. ಮೂರನೇದಾಗಿ ಹಾರ್ಮೋನು ಸಮತೋಲನ ಇಲ್ಲದೆ ಇರ್ತಕ್ಕಂಥದ್ದು. ಅದಕ್ಕೆ ಏನಾಗುತ್ತೆ ಅಂದರೆ ಥೈರಾಯ್ಡ್ ಸಮಸ್ಯೆಗಳು, PCOD, PCOS. ಅದಾದಮೇಲೆ ಮಾನಸಿಕ ಒತ್ತಡ, ಹೆಚ್ಚು ಒತ್ತಡ, ಆವೇಶ, ಭಯ ಇವುಗಳ ಕಾರಣದಿಂದ ಆಹಾರದ ಮೇಲೆ ಹೆಚ್ಚಿದ ಆಸಕ್ತಿ ಉಂಟಾಗುತ್ತೆ. ಏನಾಗುತ್ತೆ ಅನ್ನೋ ಅತಿಯಾಗಿ ತಿನ್ನೋದು, ಯಾವ ಒತ್ತಡ ಜಾಸ್ತಿ ಅಂತ ಸುಮ್ಮನೆ ತಿಂತಾ ಇರೋದು, ಇನ್ನೊಂದು ಕೂಡ ತೊಂದರೆ ಆಗುತ್ತೆ. ಮುಂದಿಂದ ಏನಪ್ಪ ಅಂದರೆ ಆನುವಂಶಿಕತೆ. ಕುಟುಂಬದಲ್ಲಿ ಸ್ಥೂಲಕಾಯ ಇರೋರು ಇದಕ್ಕೆ ಹೆಚ್ಚು ಶರಣಾಗ್ತಾರೆ. ಅದಾದಮೇಲೆ ಆಲ್ಕೋಹಾಲು, ಜಂಕ್ ಫುಡ್ಡು ಇದನ್ನೆಲ್ಲ ತಿಂತಕ್ಕಂಥದ್ದು. ಏಳನೇದಾಗಿ ಏನಪ್ಪ ಅಂದರೆ ಸರಿಯಾಗಿ ನಿದ್ರೆ ಕೊರತೆಯಿಂದ ಹಾರ್ಮೋನು ಅಸಮತೋಲನತೆ ಉಂಟಾಗಿ ತೂಕ ಹೆಚ್ಚಾಗುತ್ತೆ. ಅದರಿಂದ ನಿದ್ದೆ ಚೆನ್ನಾಗಿ ಮಾಡಬೇಕು ಅಂತಂದೇನು, ಟೈಮಿಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಹಿತಮಿತವಾಗಿ ಚೆನ್ನಾಗಿ ಊಟ ಮಾಡಬೇಕು. ಅದಾದಮೇಲೆ ಅದು ತಕ್ಕನಾಗಿ ವ್ಯಾಯಾಮ ಮಾಡಬೇಕು. ಆವಾಗ ನಿದ್ರಾಹೀನತೆ ಕಡಿಮೆ ಆಗುತ್ತೆ. ಈ ಸ್ಥೂಲಕಾಯದ ಪರಿಣಾಮ ಏನಪ್ಪ ಅಂದರೆ ಹೃದಯದ ಕಾಯಿಲೆ ಉಂಟಾಗುತ್ತೆ. ಹೃದಯಾಘಾತ ಜಾಸ್ತಿ ಆಗೋದು, ತುಂಬ ಜಾಸ್ತಿ. ಅದಾದಮೇಲೆ ಹೃದಯ ದೌರ್ಬಲ್ಯ ಉಂಟಾಗುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ ಡಯಾಬಿಟಿಸ್, ಇದು ಶುರುವಾಗ್ತದೆ. ಕೀಟೋ ಡಯಾಬಿಟಿಸ್ ಅಂದರೆ ಟೈಪ್ 2 ಡಯಾಬಿಟಿಸ್ ಅಂತ ಹೇಳ್ತಾರಲ್ಲ ಅದಕ್ಕೆ. ಅದಾದಮೇಲೆ ಬಿ ಪಿ ಶುರುವಾಗುತ್ತೆ. ಯಾವುದಕ್ಕೆ? ಹೈಪರ್ ಟೆನ್ಷನ್, ಉಚ್ಚ ರಕ್ತದ ಒತ್ತಡ. ಅದಾದಮೇಲೆ ಸಂಧಿವಾತ. ಏನಪ್ಪ ಇದು ಸಂಧಿವಾತ ಅಂದರೆ ಗಡಸು ಮೂಳೆ ಹಾಗೂ ಈ ಸೊಳ್ಳೆಗಳ ಸಮಸ್ಯೆಯಿಂದ ಆಗ್ತಕ್ಕಂಥ ಒಂದು ತಾಪತ್ರೆಗಳು. ಅದರಿಂದ ಈ ಸಂಧಿವಾತ ಬರ್ತಕ್ಕಂಥದ್ದು ಮೂಳೆ ಎಲ್ಲ ಸಾಮಾನ್ಯ ಅಲ್ಲಲ್ಲೇ ತೂತು ಬಿದ್ದರದು, ಅಲ್ಲಿ ಕಫ ಹೆಚ್ಚಾಗಿ ಕೂತ್ಕೊಳ್ಳೋದು, ಅಥವಾ ಪುಡಿ ಆಗ್ತಕ್ಕಂಥ ಇದು ಅದೆಲ್ಲ ಉಂಟಾಗುತ್ತೆ. ನಿದ್ರಾಹೀನತೆ, ನಿದ್ರಾ ಆಪ್ನಿಯ ಅಂದರೆ ಶ್ವಾಸಕೋಶದ ಸಮಸ್ಯೆ ಶುರುವಾಗ್ಬಿಡುತ್ತೆ. ಮನೋಭಾವದ ಸಮಸ್ಯೆಗಳು ಕಡಿಮೆ ಆಗುವ, ಆತ್ಮವಿಶ್ವಾಸ, ಮಾನಸಿಕ ಒತ್ತಡ. ಏನು, ನಮ್ಮ ಆತ್ಮವಿಶ್ವಾಸ ತುಂಬ ಕಡಿಮೆ ಆಗಿಬಿಡುತ್ತೆ. ಯಾವಾಗ ಆತ್ಮವಿಶ್ವಾಸ ಕಡಿಮೆ ಆಗುತ್ತೋ ಒತ್ತಡ ಅನ್ನೋದು ಶುರುವಾಗಲೇಬೇಕು. ಏಳನೇದಾಗಿ ಅಂದರೆ ಗರ್ಭಧಾರಣೆ ಕೂಡ ಮಾಡೋಕ್ಕಾಗಲ್ಲ. ಗರ್ಭಧಾರಣೆ ಸಮಸ್ಯೆ, ಹೆಣ್ಣು ಮಕ್ಕಳಲ್ಲಿ ಗರ್ಭಧಾರಣೆ ತೊಂದರೆಗಳು ಉಂಟಾಗುತ್ತೆ. ಈ ಸ್ಥೂಲಕಾಯದ ನಿವಾರಣೆಗೆ ಪರಿಹಾರಗಳೇನಪ್ಪ ಅಂದರೆ
ಮೊದಲನೇದಾಗಿ ಆಹಾರ ಕ್ರಮ, ಡಯಟ್ ಪ್ಲ್ಯಾನ್ ಏನಪ್ಪ ಅಂದರೆ ಕಡಿಮೆ ಕಾರ್ಬೋಹೈಡ್ರೇಟು, ಕಡಿಮೆ ಕೊಬ್ಬು ಹಾಗೂ ಹೈ ಪ್ರೋಟೀನ್ ಆಹಾರ ಸೇವನೆ ಮಾಡಬೇಕು. ಎರಡನೇದಾಗಿ ಏನಪ್ಪ ಅಂದರೆ ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಮೂರನೇದಾಗಿ ಏನಪ್ಪ ಅಂದರೆ ಪ್ರಕ್ರಿಯಾಜಾತ ಜಂಕ್ ಫುಡ್, ಆಮೇಲೆ ಈ ಸಕ್ಕರೆ, ಗೋಧಿ, ಬಿಳಿ ಅಕ್ಕಿ ಇದನ್ನೆಲ್ಲ ಕಡಿಮೆ ಮಾಡಬೇಕು. ಅದಾದಮೇಲೆ ಗೋಧಿ ಬದಲು ಏನು ತಿನ್ಬೋದಪ್ಪ ಅಂದರೆ ರಾಗಿ, ಜೋಳ, ಸಜ್ಜೆ ತಿನ್ನೋದು ಒಳ್ಳೆಯದು. ಪ್ರತಿದಿನ 2ರಿಂದ 3 ಲೀಟ್ರ್ ನೀರು ಕುಡಿಯೋದು ತುಂಬ ಒಳ್ಳೆಯದು ನೋಡಿ. ಅದರಿಂದ ಸ್ವಲ್ಪ ನಿಮಗೆ ಆಹಾರ ಸೇವಿಸಿದಾಗೂ ಇರುತ್ತೆ, ಹೊಟ್ಟೆ ತುಂಬಿದಾಗೂ ಇರುತ್ತೆ, ತಿನ್ನಬಾರ್ದು ಅನ್ನೋ ಮನಸ್ಸು ಕೂಡ ಉಂಟಾಗುತ್ತೆ. ಆದ್ದರಿಂದ ನೀವು ಅದನ್ನು ಮಾಡಿ 2ರಿಂದ 3 ಲೀಟ್ರ್ ನೀರು ಕುಡಿಬೇಕು. ಅದಾದಮೇಲೆ ಸ್ವಲ್ಪ ಕಡಿಮೆನೇ ಊಟ ತಿಂಡಿ ಮಾಡೋದು ತುಂಬ ಒಳ್ಳೆಯದು. ತಿಂಡಿ ತಿನ್ನಬೇಕಾದ್ರೆ ನೀವು 10 ಚಪಾತಿ ಬದಲು 2 ಚಪಾತಿ ತಿನ್ನಿ. ಇದೆಲ್ಲ ಈ ಒಬೆಸಿಟಿ ಕಡಿಮೆ ಆಗೋದಕ್ಕೆ ಅನುಕೂಲ ಆಗುತ್ತೆ. ಯಾವಾಗ ಚರ್ಮ ದಪ್ಪ ಆಗಿಬಿಡುತ್ತೋ ಅದು ಇಳಿಸ್ಬೇಕಾದ್ರೆ ಭಾಳ ಕಷ್ಟ ಅದು. ಅದಾದಮೇಲೆ ಶಾರೀರಿಕ ಚಟುವಟಿಕೆ, ಎಕ್ಸಸೈಸು, ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡ್ಕೋಬೇಕು ಅಂದರೆ ಪ್ರತಿದಿನ ಕನಿಷ್ಠ 30ರಿಂದ 45 ನಿಮಿಷ ವ್ಯಾಯಾಮ ಮಾಡಲೇಬೇಕು. ಬ್ರಿಸ್ಕ್ ವಾಕು, ಜಾಗಿಂಗು, ಏರ್ ವಾಕು, ಯೋಗ ಇತ್ಯಾದಿ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಬೆಳಗ್ಗೆ ಯೋಗಾಸನ, ಪ್ರಾಣಾಯಾಮ ಹಾಗೂ ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು. ಈ ಟೆನ್ಷನ್ ಆದಷ್ಟು ಕಡಿಮೆ ಆಗುತ್ತೆ. ಯಾವಾಗ ಟೆನ್ಷನ್ ಕಡಿಮೆ ಆಗುತ್ತೋ ನಿದ್ದೆ ಬರುತ್ತೆ. ನಿದ್ದೆ ಯಾವಾಗ ಬರುತ್ತೋ ಹಾರ್ಮೋನಲ್ ಬ್ಯಾಲೆನ್ಸು ಸರಿ ಹೋಗ್ತಾ ಬಂದ್ಬಿಡುತ್ತೆ. ತೂಕ ಇಳಿಸುವ ಕಸರತ್ತುಗಳು, ಕಾರ್ಡಿಯೋ ಸ್ಟ್ರೆಂತ್ ಟ್ರೈನಿಂಗು, ದೈನಂದಿನ ಜೀವನದಲ್ಲಿ ಚಟುವಟಿಕೆ ಹೆಚ್ಚೋದು. ಇದೇನಪ್ಪ ಯಾವುದು ಹೇಗಪ್ಪ ಅಂದರೆ ಸೈಕಲ್ಲು, ಜಿಮ್ಮು, ನಡಿಗೆ ಇತ್ಯಾದಿ ಮಾಡಬೇಕಾದ್ರು. ಅದಾದಮೇಲೆ ನೆಕ್ಸ್ಟು ಇನ್ನೇನಪ್ಪ ಅಂದರೆ ಮೊಬೈಲು, ಲ್ಯಾಪ್ಟಾಪು ಬಳಸುವ ಸಮಯನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅದನ್ನು ಆದಷ್ಟು ವ್ಯಾಯಾಮಗಳಿಗೆ ಬಳಸಿ ಅಂತೇಳಿ ಹೇಳ್ಬೋದು. ಆಯುರ್ವೇದ ಚಿಕಿತ್ಸೆಗಳೇನಪ್ಪ ಅಂದರೆ ತ್ರಿಫಲಾ ಚೂರ್ಣ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. ಗುಗ್ಗುಳು ಕೊಬ್ಬನ್ನು ಕರಗಿಸಲು ಸಹಾಯ ಮಾಡುತ್ತೆ. ಅದನ್ನು ಗುಗ್ಗುಳನ್ನು ಮಾತ್ರೆ ಸಹಿತ ತಗೊಳ್ಳಿ. ಅಶ್ವಗಂಧ ಮತ್ತು ಶತಾವರಿ ಚಯಾಪಚಯವನ್ನು ವೇಗಗೊಳಿಸುತ್ತೆ. ಅದರಿಂದ ಅಶ್ವಗಂಧ ಮತ್ತು ಶತಾವರಿನ ತಗೊಳ್ಳಿ, ಒಳ್ಳೆಯದು. ಮೇತುಳಿಯ ಬೀಜ, ಫೆನುಗ್ರಿಕ್ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇದೇನಪ್ಪ ಅಂತಂದರೆ ರಕ್ತದಲ್ಲಿಯ ಸಕ್ಕರೆ ಮಟ್ಟ ಖಂಡಿತ ಕಡಿಮೆ ಆಗಿಬಿಡುತ್ತೆ. ಯಾವಾಗ ರಕ್ತದಲ್ಲಿ ಸಕ್ಕರೆ ಮಟ್ಟ ಕಡಿಮೆ ಆಗುತ್ತೋ ಆರೋಗ್ಯ ತನ್ನಷ್ಟಾನೇ ಸರಿ ಹೋಗಬೇಕು. ಗೋಕ್ಷರ, ಏನಪ್ಪ ಇದು ಗೋಕ್ಷರ ಚೂರ್ಣ ಅಂತಂದರೆ ತೂಕ ಇಳಿಸೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಆದ್ದರಿಂದ ಗೋಕ್ಷರನ ಬಳಸಬೇಕು. ಪಂಚಕರ್ಮ ಚಿಕಿತ್ಸೆ ಆಯುರ್ವೇದದಲ್ಲಿ ಹೇಳಿದೆ. ಪವನ, ವಿರೇಚನ, ಬಸ್ತಿ, ಆಯುರ್ವೇದಿಕ ಶುದ್ಧೀಕರಣ ಇತ್ಯಾದಿಗಳಲ್ಲಿದೆ. ಅದು ಮಾಡಿಸ್ಕೊಳ್ಳೋದ್ರಿಂದ ತೂಕನೂ ಕಡಿಮೆ ಆಗುತ್ತೆ, ನಿಮ್ಮ ನರ ದೌರ್ಬಲ್ಯ ಏನಿದೆ ಅದು ಕಡಿಮೆ ಆಗುತ್ತೆ, ಆರೋಗ್ಯ ಚೆನ್ನಾಗಾಗುತ್ತೆ. ಆದ್ದರಿಂದ ಪಂಚಕರ್ಮ ಚಿಕಿತ್ಸೆ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಈ ಅಲೋಪತಿ ಚಿಕಿತ್ಸೆಗಳು ಏನಪ್ಪ ಇದು ಅಂತಂದರೆ ಅಪೆಟೈಟ್, ಸುಪ್ಪಸಾಂತ್, ಓರಿಲ್ಸ್ಟ್ಯಾಟ್, ಲಿರಾಗ್ಲುಟೈಡ್ ಅಂತ ಹೇಳ್ಬಿಟ್ಟು ಆಹಾರದ ಹಾಳುತನ ಕಡಿಮೆ ಮಾಡುತ್ತೆ. ಅತಿಯಾಗಿ ಆಹಾರ ಸೇವನೆ ಮಾಡ್ತೀವಲ್ಲ ಅದು ಕಡಿಮೆ ಮಾಡುತ್ತೆ. ಈ ಮೆಟ್ಫಾರ್ಮಿನ್ ಕೂಡ ಅಷ್ಟೇ ಡಯಾಬಿಟಿಸ್ ನಿಯಂತ್ರಣ ಮಾಡೋದಕ್ಕೆ ಮತ್ತು ತೂಕ ಇಳಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾರ್ಮೋನ್ ಥೆರಪಿ, ಥೈರಾಯ್ಡ್ ಸಮಸ್ಯೆ ಇರೋರಿಗೆ
ಇದು ಹಾರ್ಮೋನ್ ಥೆರಪಿ ಅಂತ ಮಾಡ್ತಾರೆ, ಮಾಡಿಸ್ಬೋದು. ಅದಾದಮೇಲೆ ಬೇರಿಯಾಟ್ರಿಕ್ ಶಸ್ತ್ರಚಿಕಿತ್ಸೆ, ಇದು ಕೊನೆಗೆ ಇದು ಯಾವುದೂ ಆಗಲಿಲ್ಲ ಅಂದರೆ ಸರ್ಜರಿ ಮಾಡ್ತಾರೆ. ಸರ್ಜರಿ ಮಾಡಿ ನಿಮಗೆ ತೂಕ ನಿಯಂತ್ರಣಕ್ಕೆ ಅನುಕೂಲ ಮಾಡ್ತಾರೆ. ಪ್ರಪಂಚದಲ್ಲಿ ನೋಡ್ರಿ ಸ್ಥೂಲಕಾಯದ ಪ್ರಸ್ತುತ ಸ್ಥಿತಿ ಆಗಿದೆ ಅಂತಂದರೆ, ವಿಶ್ವಸಂಸ್ಥೆ ಅಂಕಿಅಂಶದ ಪ್ರಕಾರ ಪ್ರಪಂಚದ ಜನಸಂಖ್ಯೆ 40% ಜನರು ಸ್ಥೂಲಕಾಯರಾಗಿದ್ದಾರೆ. ಅದರಲ್ಲಿ ಗಂಡಸರು ನೋಡಿ 35%, ಹೆಣ್ಮಕ್ಳು ಒಂದು ಸ್ವಲ್ಪ ಜಾಸ್ತಿ 45%. ಮಕ್ಕಳಲ್ಲೂ ಕೂಡ ಈಗ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಏಕೆಂದರೆ ಮೊದಲಾಯಿತು ಅಂತಂದರೆ ಸ್ಕೂಲ್ನಲ್ಲಿ ಶಾಲೆಯಲ್ಲೇ ಮೊದಲು ಡ್ರಿಲ್ ಮಾಡಿಸಿ ಒಳಗಡೆ ಕರ್ಕೊಂಡು ಹೋಗೋರು, ಡ್ರಿಲ್ ಪೀರಿಯಡ್ ಅಂತಲೇ ಒಂದು ಇರೋದು. ಈಗ ಅದೆಲ್ಲ ಹೊರಟೋಗ್ಬಿಟ್ಟಿದೆ, ವ್ಯಾಯಾಮದ ಒಂದು ಇದು ಹೊರಟೋಗ್ಬಿಟ್ಟಿದೆ. ಆದ್ದರಿಂದ ಮಕ್ಕಳಲ್ಲೂ ಕೂಡ ಒಂಥರ ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು, ಸ್ಥೂಲಕಾಯತೆ ಅಂತ ಹೇಳಿ ಶುರುವಾಗ್ತಾಯಿದೆ. ಈ ಮನುಷ್ಯರಿಗೆ ತರಬೇಕಾದ ಸಂದೇಶ ಏನಪ್ಪ ಅಂತಂದರೆ, ಆರೋಗ್ಯಕರ ಆಹಾರ ಮತ್ತು ಜೀವನಶೈಲಿ ಅನುಸರಣೆ ಮಾಡಬೇಕು. ಹಗುರವಾದ ಶಾರೀರಿಕ ಚಟುವಟಿಕೆ ಪ್ರಾರಂಭಿಸಿ ಕ್ರಮೇಣ ಇದನ್ನ ಹೆಚ್ಚಿಸ್ತಾ ಹೋಗಬೇಕು. ಮನಸ್ಸಿಗೆ ಒತ್ತಡ ಕೊಡದೆ ಇರಬೇಕು. ಧೈರ್ಯ ಮತ್ತು ಶಾಂತವಾಗಿ ಮುಂದುವರಿಬೇಕು. ವೈದ್ಯರ ಸಲಹೆ ಪಡೆದು ಆಯುರ್ವೇದ, ಯೋಗ, ಆಯುರ್ವೇದದ ಔಷಧಿಗಳನ್ನು ಅನುಸರಣೆ ಮಾಡಬೇಕು. ತೂಕ ಇಳಿಸುವ ಉದ್ದೇಶದಿಂದ ಹಠಾತ್ ಉಪವಾಸ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು, ಅಥವಾ ಡಯಟ್ ಪ್ಲಾನ್ನ ಅನುಸರಿಸಬೇಡಿ. ಮಾಮೂಲು ಊಟ ಮಾಡಿ, ಚೆನ್ನಾಗಿ ಕೆಲಸ ಮಾಡಿ ಅಂತ. ಅವಾಗ ಏನು ಅಂದರೆ ತಾನೇ ಇಳಿತಾ ಬರುತ್ತೆ. ನೀವು ಇನ್ನೂ ಹೆಚ್ಚಿನ ಮಾಹಿತಿ ಎಲ್ಲ ಬೇಕಾದರೆ ಆಯುರ್ವೇದ ಡಾಕ್ಟ್ರು ಅಥವಾ ಡೈಟಿಷಿಯನ್ಗೆ ಪರಾಮರ್ಶೆ ಮಾಡಬಹುದು. ಇನ್ನೂ ಏನೋ ಹೆಚ್ಚಿನ ವಿಷಯ ನಿಮಗೆ ಬೇಕು ಅಂತಂದರೆ ನನಗೆ ಕಾಲ್ ಮಾಡಿ, ನನಗೇನು ತೋಚಿತ್ತೋ ನಿಮಗೆ ಅಥವಾ ನಾನು ತಿಳಿಸ್ತೀನಿ, ಅಥವಾ ನನಗೆ ಮೆಸೇಜ್ ಮಾಡಿ ಸಾಕು. ಮೆಸೇಜ್ ಮಾಡೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ. ನಮಸ್ಕಾರ.